ಕಾಶಿ ವಿಶ್ವನಾಥ ಕ್ಷೇತ್ರದ 5 ನಿಗೂಢ ರಹಸ್ಯಗಳು. ನಮಸ್ಕಾರ ಗೆಳೆಯರೇ. ದೇವನೊಬ್ಬ ನಾಮ ಹಲವು ಎಂಬಂತೆ ಈ ಜಗತ್ತಿನ ಕಣಕಣದಲ್ಲೂ ಶಿವನಿದ್ದಾನೆ. ಆದರೆ ಕಾಶಿ ಅಥವಾ ವಾರಣಾಸಿ ಎಂದರೆ ಶಿವನಿಗೆ ಅತಿ ಪ್ರೀತಿಯ ಜಾಗ. ಈ ಪುಣ್ಯಕ್ಷೇತ್ರದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ 5 ಅದ್ಭುತ ರಹಸ್ಯಗಳನ್ನು ಇಂದು ನಾವು ತಿಳಿಯೋಣ. ರಹಸ್ಯ 1. ತ್ರಿಶೂಲದ ಮೇಲೆ ನಿಂತಿರುವ ನಗರಿ. ಪುರಾಣಗಳ ಪ್ರಕಾರ ಕಾಶಿ ನಗರವು ಭೂಮಿಯ ಮೇಲೆ ನಿಂತಿಲ್ಲ, ಬದಲಾಗಿ ಸಾಕ್ಷಾತ್ ಪರಶಿವನ ತ್ರಿಶೂಲದ ಮೇಲೆ ಈ ನಗರವು ನೆಲೆಸಿದೆ ಎಂದು ಹೇಳಲಾಗುತ್ತದೆ. ಅಂದರೆ ಇಡೀ ಪ್ರಪಂಚಕ್ಕೆ ಪ್ರಳಯ ಬಂದರೂ ಕಾಶಿ ನಗರಕ್ಕೆ ಯಾವುದೇ ಅಪಾಯವಾಗುವುದಿಲ್ಲ. ವಿಜ್ಞಾನಕ್ಕೂ ನಿಲುಕದ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಿದು. ರಹಸ್ಯ 2. ಉತ್ತರವಾಹಿನಿಯಾಗಿ ಹರಿಯುವ ಗಂಗೆ. ಭಾರತದಾದ್ಯಂತ ಗಂಗಾ ನದಿಯು ದಕ್ಷಿಣ ದಿಕ್ಕಿನತ್ತ ಹರಿಯುತ್ತದೆ. ಆದರೆ ಕಾಶಿಯಲ್ಲಿ ಮಾತ್ರ ಗಂಗೆಯು ದಕ್ಷಿಣದಿಂದ ಉತ್ತರದ ಕಡೆಗೆ, ಅಂದರೆ ತನ್ನ ಉಗಮ ಸ್ಥಾನವಾದ ಹಿಮಾಲಯದ ಕಡೆಗೆ ಮುಖ ಮಾಡಿ ಹರಿಯುತ್ತಾಳೆ. ಇದನ್ನು ಉತ್ತರವಾಹಿನಿ ಎಂದು ಕರೆಯಲಾಗುತ್ತದೆ. ಶಿವನ ಪಾದಗಳನ್ನು ತೊಳೆಯಲು ಗಂಗೆಯು ಇಲ್ಲಿ ತನ್ನ ದಿಕ್ಕನ್ನೇ ಬದಲಿಸಿದ್ದಾಳೆ ಎಂಬುದು ಭಕ್ತರ ನಂಬಿಕೆ. ರಹಸ್ಯ 3. ಮಣಿಕರ್ಣಿಕಾ ಘಾಟ್ನ ಅಖಂಡ ಜ್ಯೋತಿ. ಕಾಶಿಯ ಮಣಿಕರ್ಣಿಕಾ ಘಾಟ್ ವಿಶ್ವದಲ್ಲೇ ಅತಿ ವಿಶಿಷ್ಟವಾದ ಜಾಗ. ಇಲ್ಲಿ ಸಾವಿರಾರು ವರ್ಷಗಳಿಂದ ಚಿತೆಯ ಬೆಂಕಿ ಆರಿಲ್ಲ. ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಇಲ್ಲಿ ಅಂತ್ಯ ಸಂಸ್ಕಾರಗಳು ನಡೆಯುತ್ತಲೇ ಇರುತ್ತವೆ. ಇಲ್ಲಿನ ಚಿತಾಭಸ್ಮದಿಂದಲೇ ಶಿವನಿಗೆ ಆರತಿ ಮಾಡಲಾಗುತ್ತದೆ. ಇಲ್ಲಿ ಸಾವು ಎನ್ನುವುದು ಭಯವಲ್ಲ, ಅದು ಪರಮಾತ್ಮನಲ್ಲಿ ಒಂದಾಗುವ ಸಂಭ್ರಮ. ರಹಸ್ಯ 4. ಶಿವನ ತಾರಕ ಮಂತ್ರದ ಉಪದೇಶ. ಕಾಶಿಯಲ್ಲಿ ಮರಣ ಹೊಂದಿದವರಿಗೆ ಮರುಜನ್ಮವಿರುವುದಿಲ್ಲ ಎಂದು ಹೇಳಲಾಗುತ್ತದೆ. ಯಾರಾದರೂ ಕಾಶಿಯಲ್ಲಿ ಪ್ರಾಣ ಬಿಡುವಾಗ ಸ್ವತಃ ಪರಶಿವನೇ ಬಂದು ಅವರ ಕಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶಿಸುತ್ತಾನೆ. ಈ ಮಂತ್ರದ ಪ್ರಭಾವದಿಂದ ಆತ್ಮವು ಸಕಲ ಪಾಪಗಳಿಂದ ಮುಕ್ತವಾಗಿ ನೇರವಾಗಿ ಮೋಕ್ಷವನ್ನು ಹೊಂದುತ್ತದೆ. ರಹಸ್ಯ 5. ಕಾಶಿಯ ಕೊತ್ವಾಲ ಕಾಲಭೈರವ. ಕಾಶಿಯಲ್ಲಿ ವಿಶ್ವನಾಥನು ರಾಜನಾಗಿದ್ದರೆ ಕಾಲಭೈರವನು ಅಲ್ಲಿನ ರಕ್ಷಕ ಅಥವಾ ಕೊತ್ವಾಲ. ಕಾಶಿಗೆ ಬರುವ ಪ್ರತಿಯೊಬ್ಬ ಭಕ್ತನು ಮೊದಲು ಕಾಲಭೈರವನ ಅನುಮತಿ ಪಡೆಯಬೇಕು. ಕಾಶಿಯಲ್ಲಿ ವಾಸಿಸುವವರಿಗೆ ಯಮಧರ್ಮನ ಭಯವಿರುವುದಿಲ್ಲ, ಬದಲಾಗಿ ಕಾಲಭೈರವನೇ ಅವರಿಗೆ ಶಿಕ್ಷೆ ಅಥವಾ ಮೋಕ್ಷವನ್ನು ನಿರ್ಧರಿಸುತ್ತಾನೆ. ಗೆಳೆಯರೇ, ಕಾಶಿ ಎಂದರೆ ಕೇವಲ ಒಂದು ನಗರವಲ್ಲ, ಅದು ಮುಕ್ತಿಯ ಹಾದಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಶ್ರೀ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.